ಹಲೋ ಗೈಸ್, ವೆಲ್ಕಮ್ ಟು MC ಮ್ಯಾಥ್ಸ್ ಕ್ಲಾಸಸ್. ನಮ್ಮ ಜೀವನಕ್ಕೆ ಬೇಕಾಗಿದ್ದೇನು? ಕೂಡ್ಸೋದು, ಕಳಿಯೋದು, ಗುಣಾಕಾರ, ಭಾಗಾಕಾರ ಅಷ್ಟೇ. ಈ ಕೆಲವೊಂದಿಷ್ಟು ದರಿದ್ರ ಸುಳ ಮಕ್ಕಳು ಮಾಡಕ್ ಕೆಲಸ ಇಲ್ಲಾರ್ದ ಸಿಕ್ಕಂಗೆ ಲೆಕ್ಕಗಳನ್ನ ಕ್ರಿಯೇಟ್ ಮಾಡಿಬಿಟ್ಟಾರ. ದಿ ಪರ್ಚಸ್ ಆಫ್ ನೈಜಿಯಾ ಟ್ರಿಗ್ನಮೆಟ್ರಿ ಕಂಡಿಡ್ದ. ಆರ್ಥರ್ ಕೇಲಿ ಅಂಡ್ ಜೇಮ್ಸ್ ಜೋಸೆಫ್ ಸಿಲ್ವೆಸ್ಟರ್ ಮ್ಯಾಟ್ರಿಕ್ಸ್ ಕಂಡಿಡಿದ್ರು. ಮೊಹಮ್ಮದ್ ಇಬನ್ ಬೀಜಗಣಿತ ಕಂಡಿಡ್ದ. ಸಿಕ್ಕಂಗ್ ಥಿಯರಮ್ಗಳು ಕಂಡಿಡ್ದ. ಆಂಡ್ರಾಯ್ಡ್ ಮೊಬೈಲ್ ಅವಾಗ ಕಂಡಿಡ್ಬಿಡ್ಬೇಕಿತ್ತು. ಅವಾಗ ಎಲ್ಲಾ ಪಿತಾಮಹರು ರೀಲ್ಸ್ ಮಾಡ್ಕೊಂತ ರೀಲ್ಸ್ ಸ್ಟಾರ್ ಆಗ್ಬಿಡ್ತಿದ್ರ. ಇಂಥದೊಂದು ಸ್ಪೈಡರ್ ಮ್ಯಾನ್ ಕಟ್ಟಿರೋ ಗೂಡು ಕೊಟ್ಟು ಫೈಂಡ್ ಎಕ್ಸ್ ಅನ್ನೋದು. ಈ ಪ್ರತಿ ಸಲ ಈ ದರಿದ್ರ ಸುಳ ಮಗನ ಎಕ್ಸ್ ಎಲ್ಲಿ ಕಳ್ಕೊಳ್ಳುತ್ತ ಅನ್ನೋದು ಗೊತ್ತಾಗವಲ್ದ. ಒಂದೊಂದ್ ಟೈಮ್ ಇಟ್ಟು ಕನ್ಫ್ಯೂಸ್ ಆಕಿವಿ ಅಂತಂದ್ರ ನಾವು ಒಂದು ಅರ್ಥ ಆಗಂಗಿಲ್ಲ. ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಕತ್ತೀವೋ ಇಲ್ಲ ಕಣ್ಣ ಮುಚ್ಚಲ್ಲಿ ಆಟ ಆಡಕತ್ತೀವೋ ಅಂತಂದ. ಕ್ಲಾಸ್ ಒಳಗೆ ಹೇಳ್ಕೊಡ್ತಾರ 10 + 5 = 15 ಅಂತಂದ. ಆದ್ರ ಅದೇ ಎಕ್ಸಾಮ್ ಒಳಗೆ ಕೇಳ್ತಾರ, ರಾಜು 10 ಎಗ್ ಪಪ್ಪು 8 ವೆಜ್ ಪಪ್ ತಿಂದ್ರ ಅವ್ನ ವೇಟ್ ಆಫ್ ಮಾಸ್ ಮಂಗಳ ಗ್ರಹದ ಮೇಲೆ ಎಷ್ಟಿರುತ್ತ? ಅವ್ನ ವೇಟ್ ಬಗ್ಗೆ ಬಿಡ್ರಿ, ಅವ್ನ ಮುಗುಳಿ ಬಗ್ಗೆ ಸ್ವಲ್ಪ ವಿಚಾರ ಮಾಡಿರನ. ಅವ್ 8 ಸಲ ಹೇಳಕ್ ಹೋಗೋಣ ಅನ್ನೋದ್ರ ಗೊತ್ತೈತಿ ನಿಮಗ? ಮ್ಯಾಥಮೆಟಿಕ್ಸ್ ಅಂತ ಪ್ರಾಬ್ಲಮ್ ಬಂದಾಗ ಪ್ರತಿ ಸಲ ಬರೀ ರಾಜುನ ಹೆಸರ ತಗೊಳ್ತಾರ. ಅವ್ನ ರಾಜುಗ ಅನ್ಯಾಯ ಆಗತ್ತ. ನೆಕ್ಸ್ಟ್ ಕ್ಲಾಸು ಕನ್ನಡ ವ್ಯಾಕರಣ ತಗೋತೀನಿ, ಫಾಲೋ ಮಾಡ್ಕರಿ. ಅಲ್ಲಿ ಸಂಧಿಗಳನ್ನ ಏನು